ಫೋನ್ ಅಲ್ಲಿ ಇಟ್ಬಿಡೋಣ. ಫೈಲ್ ಮೇಲೆ ಇಟ್ಬಿಡು, ಫೈಲ್ ಮೇಲೆ ಇಟ್ಟು, ಫೈಲ್ ಮೇಲೆ ಇಡು. ಆತ್ಮೀಯ ಮತಬಾಂಧವರಲ್ಲಿ ವಿನಂತಿ. ಭಾರತ್ ಜೋಡೋ ಯಾತ್ರೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಮತ್ತು ಈ ಕಡೆ ಶಿಲ್ಲಾಂಗಿಂದ ಹಿಡಿದು ಅಸ್ಸಾಂ ಮತ್ತು ಮುಂಬೈ ಈ ಮುಖಾಂತರ ದೆಹಲಿಗೆ ಏನು ಹಾದು ಹೋಗಿ ರಾಹುಲ್ ಗಾಂಧಿಯವರು ಪಾದಯಾತ್ರೆ ನಡೆಸಿದ್ರು. ಭಾರತ್ ಜೋಡೋ ಪಾದಯಾತ್ರೆ ಜಾತಿ ಗಣತಿ ತರಬೇಕು ಅಂತ ಮೊಟ್ಟ ಮೊದಲಿಗೆ ನಮ್ಮ ದೇಶದಲ್ಲಿ 70 ವರ್ಷಗಳ ತರುವಾಯ ಹೇಳಿರತಕ್ಕಂಥ ಒಬ್ಬ ಯುವ ಕ್ರಾಂತಿಕಾರಿ ಮಹಾಪುರುಷ ಅಂದರೆ ಅದು ರಾಹುಲ್ ಗಾಂಧಿ. ಇವತ್ತು ಹೇಳ್ತಾ ಇದ್ದಾರೆ, ನಾವು ಪ್ರತಿ ಹೆಣ್ಣು ಮಗುವಿಗೂ 1 ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಇಂಡಿಯಾ ಸರ್ಕಾರ ಬಂದರೆ ಅಂತ ರಾಹುಲ್ ಗಾಂಧಿಯವರು ಘೋಷಣೆ ಮಾಡ್ತಾರೆ. ಪ್ರತಿ ಮನೆಗೂ ಒಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದೇ ನಾನು ಹೇಳೋದೇನೆಂದರೆ, ಹಿಂದೆ ಮೋದಿಯವರು ಬಂದ ಸಂದರ್ಭದಲ್ಲಿ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತೇಳಿ. ಎಲ್ಲಿ 2 ಕೋಟಿ ಉದ್ಯೋಗ ಇದೆ ಕೊಟ್ಟಿದ್ದಾರೆ ತೋರಿಸಿ. ಎಲೆಕ್ಟ್ರೋಲ್ ಬಾಂಡ್ಸ್ 8,656 ಕೋಟಿ ರೂಪಾಯಿ ಸಣ್ಣ ದೊಡ್ಡ ಕಂಪನಿಗಳು, ಸಣ್ಣ ಕಂಪನಿಗಳು ಅದು ರೆಕಾರ್ಡಲ್ಲಿ ಇರ್ಬೋದು, ಇಲ್ಲದೇ ಇರ್ಬೋದು, ಲಾಭ ಬಂದಿರ್ಬೋದು, ಬರದೇ ಇರ್ಬೋದು, ಅವರು ಪಾರ್ಟಿಗಳಿಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇದು ಸುಪ್ರೀಂ ಕೋರ್ಟ್ ಇದನ್ನು ಎತ್ತಿ ಹಿಡಿತು. ಇದು ಸಂವಿಧಾನಕ್ಕೆ ಆಶಯಗಳಿಗೆ ತದ್ವಿರುದ್ಧವಾಗಿದೆ ಅಂತ. ಈ ರೀತಿ ಕರಪ್ಷನ್ನೇ ಲೀಗಲೈಸ್ ಮಾಡೋದು ಎಲ್ಲಿದೆ? ಅದಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಉತ್ತರ. ಇದಕ್ಕೆ ಭಾರತ ಸರ್ಕಾರ ಅವರು ಏನು ಹೇಳ್ತಾರೋ ಅದನ್ನು ಹೇಳಿ. ಮತ್ತು ಇನ್ನೂ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಸಾಕಷ್ಟು ಅಂಶಗಳನ್ನು ನೋಡಿದರೆ ಹೆಣ್ಣು ಮಕ್ಕಳಿಗೆ, ಯುವಕರಿಗೆ ಮತ್ತು ಬುಡಕಟ್ಟು ಜನಾಂಗಕ್ಕೆ ಮತ್ತು ಏನು ನರೇಗಾ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ನರೇಗಾ ಇವತ್ತು 400 ರೂಪಾಯಿ ಕೂಲಿ ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಡಿಕ್ಲೇರ್ ಮಾಡಿದ್ದಾರೆ. ಈ ರೀತಿ ಎಲ್ಲ ಒಂದು ವರ್ಗಕ್ಕೂ, ಸಣ್ಣ ತಳ ಸಮುದಾಯದಿಂದ ಹಿಡಿದು ಮೇಲ್ವರ್ಗಕ್ಕೂ ಎಲ್ಲರಿಗೂ ಒಂದು ಭಾರತದ 140 ಕೋಟಿ ಜನಕ್ಕೂ ಒಂದು ಇಂಡಿಯಾ ಸರ್ಕಾರ ಬಂದರೆ ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ, ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನಿಜಕ್ಕೂ ಜನಸಾಮಾನ್ಯರ ಪರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇಂಡಿಯಾ ಒಕ್ಕೂಟ ಬರಲಿ ಎಂದು ಆಶಯ ವ್ಯಕ್ತಪಡಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಇಂಡಿಯಾ, ಜೈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ರವಿಚಂದ್ರ ಸಿ ಕೆ. ಧನ್ಯವಾದ.